ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ಶಾಕ್ ಒಂದು ಎದುರಾಗಿದೆ. ಕಾರಣ ಅಂತ ಹೇಳಿದ್ರೆ ವರುಣಾದಲ್ಲಿ ಆಮಿಷ ಒಡ್ಡಿ ಚುನಾವಣೆ ಗೆದ್ದಂತ ಆರೋಪ. ಆಮಿಷವನ್ನು ಒಡ್ಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತ ಗಂಭೀರ ಆರೋಪ ಇದು. ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಕೆಯಾಗಿತ್ತು, ಅದು ವಜಾಯಿತು. ಅದಾದ್ಮೇಲೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. KM ಶಂಕರ್ ಅಂತೇಳಿ ಈಗ ಆ ಅರ್ಜಿನ ತೆಗೆದುಕೊಂಡು ವಿಚಾರಣೆ ನಡೆಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ ನ್ಯಾಯಾಲಯ. ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನ ನೀಡಿದ್ದಾರೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ನೋಟಿಸ್ ಇದು. ಈ ಹಿಂದೆ ಶಂಕರ್ ಅವರ ಅರ್ಜಿ ಹೈಕೋರ್ಟ್ನಲ್ಲಿ ಅದು ಅನೂರ್ಜಿತ ಆಗಿತ್ತು, ವಜಾ ಆಗಿಬಿಟ್ಟಿತ್ತು. ಅವರು ಹಾಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಗ್ಯಾರಂಟಿ ಯೋಜನೆಗಳ ಆಮಿಷವೊಡ್ಡಿ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ, ಹೀಗಾಗಿ ಅವರ ಆಯ್ಕೆ ಅಸಿಂಧಗೊಳಿಸಬೇಕೆಂದು ದೂರುದಾರ ಮನವಿಯನ್ನ ಮಾಡಿಕೊಂಡಿದ್ರು. ಈ KM ಶಂಕರ್ ವರುಣಾ ಹೋಬಳಿಯ ಕೂಡನಹಳ್ಳಿ ಗ್ರಾಮಸ್ಥರಾಗಿದ್ದಾರೆ. ಅಂದರೆ ಇವ್ರ ಪ್ರಕಾರ ಇಡೀ ಕಾಂಗ್ರೆಸ್ಸೇ ಇಲ್ಲಿ ನೋಟಿಸ್ಗೊಳಗಾಗಬೇಕಲ್ವಾ? ಈಗೇನು ಎಲ್ಲರೂ ಗೆದ್ದು ಬಂದಿದ್ದಾರೆ, ಎಲ್ಲ ಗ್ಯಾರಂಟಿ ಮೇಲೆ ಕಾಂಗ್ರೆಸ್ಸು ಗೆದ್ದಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟ. ಹಾಗೆಯೇ BJPಯವರು ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಲ್ವಾ, ಅವರು ಸುಮ್ಮನೆ ಕೂತಿದ್ರಾ? ಅದು ಕೊಡ್ತೀವಿ, ಇದು ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಅವ್ರದ್ದು ಮ್ಯಾನಿಫೆಸ್ಟೋ ಇತ್ತು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವ್ರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಇದು ಶಾಕ್ ಎದುರಾಗುತ್ತೆ ಅಂದರೆ, ಸಹಜವಾಗಿಯೇ ಈಗ ಬೇರೆ ಬೇರೆ ಪಕ್ಷದವರು ಕೂಡ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿರ್ತಾರೆ, ಅದ್ರ ಮೇಲೆ ಪ್ರಚಾರ ಮಾಡಿರ್ತಾರೆ. ಹಾಗಾಗಿ ಇದು ಗಂಭೀರತೆಯನ್ನು ಪಡೆದುಕೊಳ್ಳುತ್ತಾ ಜಸ್ಟ್ ಹಾಗೆ ಪ್ರತಿಕ್ರಿಯೆ ಕೇಳಲಿಕ್ಕೆ ಸುಪ್ರೀಂ ಕೋರ್ಟ್ ಈ ರೀತಿ ನೋಟಿಸ್ ಅನ್ನು ಕೊಟ್ಟಿರುವುದಾ? ಪ್ರಭು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಆಮಿಷಗಳನ್ನ ಒಡ್ಡಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗಾಗಿ 1951 ಏನು ಪ್ರಜಾಪ್ರತಿನಿಧಿ ಕಾಯ್ದೆ ಇದೆ, ಅದರ ವಯಲೇಷನ್ ಆಗಿದೆ, ಉಲ್ಲಂಘನೆಯನ್ನ ಮಾಡಲಾಗಿದೆ. ಹಾಗಾಗಿ ಅವರ ಆಯ್ಕೆಯನ್ನ ಅನೂರ್ಜಿತಗೊಳಿಸಬೇಕು ಅಂತೇಳಿ ಮೈಸೂರಿನ ಕೂಟಗಹಳ್ಳಿಯ ಶಂಕರ್ ಅವರು ಹೈಕೋರ್ಟ್ಗೆ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ರು. ಹೈಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆ ಆಗಿ ತದನಂತರ ಅರ್ಜಿಯನ್ನ ವಜಾಗೊಳಿಸಿತ್ತು. ಆದರೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹೇರಿದ್ರು. ಈ ರೀತಿಯಾಗಿ ಆಮಿಷಗಳನ್ನು ಒಡ್ತಾ ಹೋದ್ರೆ ಮುಂದೆ ಹೇಗೆ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಉಳಿಯೋದಕ್ಕೆ ಸಾಧ್ಯ ಅಂತೇಳಿ ಇದೀಗ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವಂಥ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಸಿದ್ದರಾಮಯ್ಯನವ್ರಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಅಲ್ಲಿ ಹೇಳಿದೆ. ಅಂದರೆ ಶಂಕರ್ ಅವರು ಕೇಳ್ತಾ ಇರುವಂಥದ್ದು, ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಗಳಿಗೆ ಸಿದ್ದರಾಮಯ್ಯನವರು ಸಹಿಯನ್ನು ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಇದು ಆಮಿಷಗಳನ್ನು ಒಡ್ಡುವ ಮೂಲಕ, ಅದರಲ್ಲೂ ಮಹಿಳೆಯರಿಗೆ ಆಮಿಷಗಳನ್ನು ಒಡ್ಡುವ ಮೂಲಕ ಪುರುಷರಿಗೆ ಅನ್ಯಾಯವನ್ನು ಬೆಸಕಲಾಗಲಿದೆ ಅನ್ನುವಂತಹ ಆರೋಪವನ್ನು ಅವರು ಮಾಡಿದರು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಸಂದೀಪ್ ಮೆಹ್ತಾ ಹಾಗೆ ವಿಕ್ರಮ್ನಾಥ್ ಅವರ ದ್ವಿಸದಸ್ಯ ಪೀಠ ಇವತ್ತು ಆದೇಶವನ್ನು ಮಾಡಿದೆ, ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ. ಈ ಒಂದು ಆಮಿಷದ ಬಗ್ಗೆ ನೀವು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅನ್ನುವಂಥ ಸೂಚನೆಯನ್ನು ಅದರಲ್ಲಿ ನೀಡಲಾಗಿದೆ, ನಿರ್ದೇಶನವನ್ನು ಕೊಡಲಾಗಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ವಕೀಲರ ಮೂಲಕ ನಿರ್ದೇಶನವನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ನೀವು ಹೇಳ್ದಾಗೆ ಇಲ್ಲಿ ಆಮಿಷಗಳನ್ನು ಯಾವುದೇ ಪಕ್ಷಗಳಿರ್ಬೋದು ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡೇ ಬಂದಿದೆ. ನಾವು ಪ್ರಣಾಳಿಕೆಯ ಸಂದರ್ಭದಲ್ಲಿ ನಾವು ಇಂತಿಂಥ ಯೋಜನೆಗಳನ್ನು ತರ್ತೇವೆ, ಅಧಿಕಾರಕ್ಕೆ ಬಂದರೆ ಇಂಥ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೇವೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ರೀತಿಯಾಗಿ ಅನುದಾನವನ್ನು ಇಡ್ತೇವೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇಂತಿಷ್ಟು ಹಣವನ್ನು ಕೊಡ್ತೇವೆ, ನಾವು ಮಹಿಳೆಯರಿಗೆ ಈ ಉಚಿತವಾದಂಥ ಕೊಡುಗೆಯನ್ನು ಕೊಡ್ತೇವೆ, ಪುರುಷರಿಗೆ ಈ ಯೋಜನೆಯನ್ನು ತರ್ತಾ ಇದ್ದೇವೆ. ಈ ರೀತಿಯಾಗಿ ಪ್ರತಿಯೊಂದು ಪಕ್ಷಗಳು ಕೂಡ ಆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟಿರ್ತವೆ. ಅಂದರೆ ಅದನ್ನು ಮ್ಯಾನಿಫೆಸ್ಟೋ ಅಂತೇಳಿ ಈಗ ಎಲ್ಲರೂ ಕೂಡ ಏನು ಕರೀತಾರೆ, ಎಲ್ಲ ಪಾರ್ಟಿಗಳು ಕೂಡ ಕೊಟ್ಟಿರ್ತಾರೆ. ಸೊ ಇದರ ಬಗ್ಗೆನೇ ಶಂಕರ್ ಅವರು ಅದು ವಯಲೇಷನ್ ಆಗಿದೆ ಅಂತೇಳಿ ಹೋಗಿದ್ರು. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅದನ್ನು
ಕೈಗೆತ್ತಿಕೊಂಡಿದೆ. ನ್ಯಾಯಮೂರ್ತಿಗಳು ಕೂಡ ಇದರ ಬಗ್ಗೆ ಚುನಾವಣಾ ಪೂರ್ವದಲ್ಲಿ ಕೊಡುವಂತಹ ಈ ಒಂದು ಮ್ಯಾನಿಫೆಸ್ಟೋ ಭ್ರಷ್ಟಾಚಾರ ಹೇಗಾಗತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಸಹಜವಾಗಿ ಎತ್ತಿದೆ. ತದನಂತರದಲ್ಲಿ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಅವರು ಕೂಡ ವಿವರಣೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿ ಸಹಿಯನ್ನು ಹಾಕಿದ್ರು 5 ಗ್ಯಾರಂಟಿಗಳಿಗೆ. ಅದರ ಜೊತೆಗೆ ಇತ್ತೀಚೆಗೆ ಆದಂತಹ ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಗುಜರಾತ್ ವಿಧಾನಸಭಾ ಚುನಾವಣೆ ಇರ್ಬೋದು, ದೆಹಲಿ ವಿಧಾನಸಭಾ ಚುನಾವಣೆ ಇರ್ಬೋದು, ಈಗಷ್ಟೇ ಮುಗಿದಿರುವಂತಹ ಬಿಹಾರ ವಿಧಾನಸಭಾ ಚುನಾವಣೆಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲ ಪಾರ್ಟಿಗಳು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹಲವು ಉಚಿತ ಕೊಡುಗೆಗಳನ್ನು ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು. ಒಂದು ವೇಳೆ ಏನಾದರೂ ನ್ಯಾಯಾಲಯ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇ ಆದರೆ ಈ ಎಲ್ಲದರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಸಹಜವಾಗಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಹೊರಡಿಸುವಂತಿಲ್ಲ. ಸೊ ಅದು ನಿರ್ದೇಶನವನ್ನು ಹೊರಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಆದರೆ ಸದ್ಯಕ್ಕೆ ಈ ಒಂದು ಪ್ರಕರಣ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಈಗ ಅಭಿಪ್ರಾಯವನ್ನು ಕೇಳಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಅಭಿಪ್ರಾಯವನ್ನು ಕೊಡಲಿದ್ದಾರೆ. ತದನಂತರದಲ್ಲಿ ವಿಚಾರಣೆಯನ್ನು ನಡೆಸಿ ನ್ಯಾಯಾಲಯ ಯಾವ ತೀರ್ಪನ್ನು ಪ್ರಕಟಿಸುತ್ತೆ ನೋಡಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.